ಮುದ್ದು ಆಂಟಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸ್ ಶೇಕ್ ಹ್ಯಾಂಡ್ ಮಾಡಿಬಿಡು ಆಂಟಿಗೆ. ನೀರು ಕೊಟ್ರಲ್ವ ನಿನಗೆ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ವಿ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಪ್ಲೇಸ್ನ ನೋಡ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ಆನೆಕಲ್ಲಿಂದ 6:30ಗೆ ಸಂಜೆ ಬಸ್ ಹತ್ತಿದ್ವಿ. ಅದಾದಮೇಲೆ ಧರ್ಮಸ್ಥಳಕ್ಕೆ ಬೆಳಗ್ಗೆ 5 ಗಂಟೆಗೆ ಬಂದು ಇಳಿದ್ವಿ. ಬಂದು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಮುಡಿ ಇತ್ತು, ಸೊ ಹಾಗಾಗಿ ಮುಡಿ ಮಾಡಿಸ್ಕೋಕೆ ಅಂತ ಹೋದರು. ಅದಾದಮೇಲೆ ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ಮತ್ತೆ ನಾವು ಡೈರೆಕ್ಟ್ ದರ್ಶನಕ್ಕೆ ಬಂದ್ವಿ. ಅಲ್ಲಿ ಸ್ಪೆಷಲ್ ದರ್ಶನ ಅಂತ ಇತ್ತಲ್ಲ, ಅದಕ್ಕೆ ಒಬ್ರಿಗೆ 250 ರೂಪಾಯಿ ಕೊಟ್ಬಿಟ್ಟು ಬಂದ್ವಿ. 2 ಸರಿ ದರ್ಶನ ಮಾಡಿದ್ವಿ, ಅಂಥ ರಶ್ ಏನಿರಲಿಲ್ಲ. ಹಾಗಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ರಾಧಾಕೃಷ್ಣ ಪಾರ್ಕಿಗೆ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಇರೋಣ ಅಂತ ಮುದ್ದುಗೆ ವಾಶ್ರೂಮ್ ಎಲ್ಲ ಮಾಡಿಸ್ಬಿಟ್ಟು ಅವನು ಸ್ವಲ್ಪ ಮನೆಯಿಂದ ಓಡಿಸ್ಕೊಂಡಿದ್ದೆ. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ದೆ. ಅವ್ನು ತಿನ್ಕೊಂಡು ಆಟಾಡ್ಕೊಂಡು ಖುಷಿಯಾಗಿದ್ದ. ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೇಳೋದು ಪ್ರಸಾದ 12 ಗಂಟೆ ಮೇಲೆ ಅಷ್ಟೇ ಕೊಡೋದು, ಬೆಳಗ್ಗೆ ತಿಂಡಿ ಕೊಡೋಲ್ಲ ಅಂತ. ಹಾಗಾಗಿ ಹೋಟೆಲ್ಗೆ ಹೋಗ್ಬಿಟ್ಟು ನಾವು ದೋಸೆ ತಿನ್ಕೊಂಡ್ವಿ. ಅದಾದಮೇಲೆ ನಮ್ಮ ಲಗೇಜ್ ಎಲ್ಲ ತೊಗೊಂಡ್ವಿ. ಅಲ್ಲೇ ಹೇಳ್ತಾಯಿದ್ರು, ನಾವು ಸಿಸಿಲೇಶ್ವರ ದೇವಸ್ಥಾನ ಇದೆ ಇಲ್ಲಿಂದ 25 ಕಿಲೋಮೀಟ್ರ್, ತುಂಬ ವಿಶೇಷವಾಗಿರೋದು ಉದ್ಭವ ಶಿವಲಿಂಗದ್ದು, ಬನ್ನಿ ಅಂತ. ನಾವು ಅಲ್ಲಿಗೆ ಹೋದ್ವಿ. ಅಂದರೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಮೊಬೈಲ್ ಅಲೋ ಮಾಡಲ್ಲ. ಅದಾದಮೇಲೆ ಮುಗಿಸ್ಕೊಂಡು ಬಂದಮೇಲೆ ಅಲ್ಲೇ ರಾಮ ಮಂದಿರ ಇತ್ತು, ಅಲ್ಲೋಗಿದ್ವಿ. ಅಲ್ಲೋಗಿದ್ದು ಬಂದು ಮತ್ತೆ ಧರ್ಮಸ್ಥಳಕ್ಕೆ ಬಂದು ಬಾಹುಬಲಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಲೇಡೀಸ್ ಹೋಗಿಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಮುದ್ದೆ ಎತ್ಕೊಂಡು ಹೋಗಿದ್ರು. ಅಲ್ಲಿಂದ ಬಂದು ನಾವು ಏನು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ಸದಾಶಿವ ರುದ್ರ ಸೂರ್ಯ ದೇವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೋಗಿ ಎಲ್ಲ ನೋಡಿಕೊಂಡು ದರ್ಶನ ಅಂತೂ ಚೆನ್ನಾಗಾಯಿತು. ಅಲ್ಲಿ ಪ್ರಸಾದ ಕೊಟ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬಂದು ನಾವು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಗಂಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡ್ವಿ. ಅವರು ಗಂಟೆ ಕಟ್ಟಿ ಅಂತ ಹೇಳಿದ್ರು. ಅಂದರೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ಗಂಟೆ ಕಟ್ಟಿ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಮುದ್ದಕ್ಕೆ ಗಂಟೆ ಕಟ್ಟೋಣ ಅಂತಂದ್ಬಿಟ್ಟು ಗಂಟೆ ತಗೊಂಡು ಅಲ್ಲಿ ತುಂಬಾ ಜನ ಇದ್ದು ಕ್ಯೂವಲ್ಲಿ ನಿಂತಿದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಗಣಪ ಅಂತೂ ತುಂಬಾ ನಿಮಗೆ ಸಂತೃಪ್ತಿ ಆಯಿತು ನೋಡಿ. ಅಲ್ಲಿ ಪ್ರಸಾದ ಕೊಟ್ಟರು ತುಂಬ ಚೆನ್ನಾಗಿದೆ. ತಿಳ್ಕೊಂಡು ಅಲ್ಲಿಂದ ಬಂದು ಮತ್ತೆ ಧರ್ಮಸ್ಥಳಕ್ಕೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತಿದ್ದು. 4:15 ಆಗಿತ್ತು. ಆಗ ಇನ್ನೇನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ರಶ್ ಇರಲಿಲ್ಲ. ಅಲ್ಲೂ 2 ಸರಿ ದರ್ಶನ ಮಾಡ್ಕೊಂಡ್ವಿ. ಮತ್ತೆ 8 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಟೈಮು ಸಾಕಾಗಲಿಲ್ಲ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಟೆಲೆಲ್ಲ ಊಟ ಮಾಡಿಕೊಂಡು ಬಸ್ ಹತ್ತಿದ್ವಿ. ಅಲ್ಲಿಂದ 9:20ಕ್ಕೆ ಧರ್ಮಸ್ಥಳಕ್ಕೆ ಬಂದು ಮತ್ತೆ ನಾವು ಆನೆಕಲ್ಗೆ ಹೋದ್ವಿ. ಬೆಳಗ್ಗೆ 5 ಗಂಟೆಗೆ ಬಂದ್ವಿ ಮನೆಗೆ. ನೀವು ಹೀಗೆ ಸರಿಯಾಗಿ ಪ್ಲ್ಯಾನ್ ಮಾಡಿ ಒಂದಿನದಲ್ಲಿ ಇಷ್ಟೆಲ್ಲ ಪ್ಲೇಸ್ನ ನೋಡಿ. ಥ್ಯಾಂಕ್ ಯು.